Watch India's largest kids library only on Jio Hotstar. Download the app now. ಶಿವ, ಅಲ್ಲಿ ಹೋಗಿ ಏನಿದೆ ಅಂತ ನೋಡೋಣವಾ? ತುಂಬಾ ಜನ ಸೇರಿದ್ದಾರೆ. ದ ಲಾಸ್ಟ್ ನಿಂಜಾ ಫೈಟರ್ ಗೆದ್ದವರಿಗೆ 1 ಕೋಟಿ ಪ್ರೈಸು. ಶಿವ, ನೀನು ಪಾರ್ಟಿಸಿಪೇಟ್ ಮಾಡಬಹುದಲ್ವಾ? ನಿಂಗೆ ನಿಂಜಾ ಫೈಟ್ಸ್ ಬರುತ್ತಲ್ಲ? ಇಲ್ಲ ರೇವಾ, ಇಲ್ಲ. ನಾನು ಕುಂಗ್ಫು ಕಲ್ತಿರೋದು ನನ್ನ ಸೆಲ್ಫ್ ಡಿಫೆನ್ಸ್ಗಾಗಿ. ಮತ್ತೆ ಅದಲ್ದೆ ನಾವು ಇಲ್ಲಿಗೆ ಬಂದಿರೋದು ಪಿಕ್ನಿಕ್ ಗಾಗಿ. ಇಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಜಾ ಮಾಡೋಣ. ಬಿಡಿ, ಶಿವ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರೆ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ನಾನು ಪೂರ್ತಿ 1 ಕೋಟಿ ರೂಪಾಯಿ ಗೆದ್ದು ತರ್ತೀನಿ. ಒಂದ್ಸಲ ನಮ್ಮ ಊರಲ್ಲಿ ದೋಬಿ ಹೋಗ್ಯೋ ಕಾಂಟೆಸ್ಟ್ ಇತ್ತು. ನಾನ್ ಬಟ್ಟೆ ಹೇಗ್ ಒಗ್ದೆ ಅಂದ್ರೆ ಇವತ್ಗೂ ನಾನು ಊರಿಗೆ ಹೋದ್ರೆ ಏನಾಗುತ್ತಂದ್ರೆ ಎಲ್ಲ ದೋಬಿಗಳು ಬಂದು ನಿನ್ನ ವೆಲ್ಕಮ್ ಮಾಡ್ತಾರೆ. ಇನ್ಯಾರಾದ್ರೂ ರಿಯಲ್ ಫೈಟರ್ ಇದ್ದಾರ ಇವನ್ನ ಬೀಳ್ಸೋದಕ್ಕೆ? ಹಾ, ಇದಾನೆ ಒಬ್ಬ ಬಲಶಾಲಿ, ಬುದ್ಧಿಶಾಲಿ ಹಾಗೂ ಧೈರ್ಯಶಾಲಿ. ಈ ಫೈಟರ್ನ ಒಡೆದುರುಳಿಸ್ತಾನೆ ಅವನು. ಜೈರಾಮ, ಜೋಶಲ್ಲಿ ನೀನ್ ಏನೇನೋ ಬಾಯಿ ಬಿಡ್ಬೇಡ. ನನಗೆ ಕುಂಗ್ಫು ಕೂಡ ಬರುತ್ತೆ, ಅಲ್ದೆ ಮಾರ್ಷಲ್ ಆರ್ಟ್ಸ್ ಕೂಡ. ಆದ್ರೆ ನೀನ್ ಇವನ್ ಎದುರಿಗೆ ಮಾತ್ರ ಹೋರಾಡಕ್ಕಾಗಲ್ಲ. ಸರ್, ನಾನು ನನ್ನ ಬಗ್ಗೆ ಅಲ್ಲ, ನನ್ನ ಬಾಸ್ ಆದಂತಹ ನನ್ನ ಧೈರ್ಯಶಾಲಿ ಲಡ್ಡು ಸಿಂಗ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಸೂರ್ಯ ಎಲ್ಲಿ ಹುಟ್ಟಿದಾನೆ ಅಂತ ಗೊತ್ತಾ? ನನ್ನ ಮುಂದೆ ತುಂಬಾನೇ ದೊಡ್ಡ ದೊಡ್ಡ ಫೈಟರ್ಸ್ಗಳು ನಿಂತಿದ್ದಾರೆ. ಈಗೊಬ್ಬ ಹೊಸ ಫೈಟರ್ ಬಂದಿದ್ದಾನೆ. ಅವನ ಹೆಸರು ಲಡ್ಡು ಸಿಂಗ್. ವಾ, ಎಂತ ಹೆಸರು! ಬಾಯಲ್ಲಿ ನೀರು ಬಂದ್ಬಿಡ್ತು. ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಜೈರಮ್ಮ, ನೀನ್ ನನ್ನ ಹೆಸರನ್ನ ಯಾಕೆ ಹೇಳ್ದಿಯೋ? ನಾನ್ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಲ್ಲ. ಇಲ್ಲ, ಈಗ ನಿಮ್ ಹೆಸರು ಅನೌನ್ಸ್ ಮಾಡಾಗಿದೆ. ನೀವೀಗ ಫೈಟ್ ಮಾಡ್ಲೇಬೇಕು. ಈ ಬೇಡಾರಾಮ ಲಡ್ಡು ಸಿಂಗ್ ಅವ್ರನ್ನ ಸಿಕ್ಕಾಕ್ಸ್ಬಿಟ್ಟ. ಬಾ ಸರ್, ಕಬಡ್ಡಿ ಕಬಡ್ಡಿ. ನಮಸ್ತೆ. ನಾನು ಸೋತ್ ಹೋದೆ. ಅವರು ಸೋಲನ್ನ ಒಪ್ಕೊಂಡ್ಮೇಲೆ ಏನಕ್ಕೆ ಅವ್ರಿಗೆ ಹೊಡಿಯಕ್ ಹೋಗ್ತಿದ್ಯಾ? ನೋಡಕ್ ಆಗ್ತಿಲ್ವಾ ಅವ್ರ ಕಣ್ಣಲ್ಲಿ ಮಣ್ಣು ಹೋಗಿದೆ? ನಾನ್ ನಿಮ್ ಜೊತೆ ಫೈಟ್ ಮಾಡೋಕ್ ಬಂದಿಲ್ಲ. ನಾನು ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ಹೋಗೋಕ್ ಬಂದಿರೋದು. ಬನ್ನಿ ಲಡ್ಡು ಸಿಂಗ್ ಸರ್, ನಡೀರಿ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ಈ ಜೈರಮ್ಮ ಮಾಡಿರೋ ಕೆಲ್ಸಕ್ಕೆ ನಾನು ಇವನ್ ಕೈಯಿಂದ ಪೆಟ್ಟು ತಿನ್ನೋ ಹಾಗಾಯ್ತು. ಜೈರಮ್ಮ, ಎಲ್ಲಿದ್ಯಾ ಜೈರಮ್ಮ? ಬನ್ನಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡಿ. ಓಕೆ. ಸರ್, ನಾವು ಬಡ ಮಕ್ಕಳಿಗೆ ಸ್ಕೂಲ್ ನಡೆಸ್ತಾ ಇದೀವಿ. ನಿಮ್ಮಿಂದ ಏನಾದ್ರೂ ಸಹಾಯ ಮಾಡೋಕ್ಕಾಗತ್ತಾ? ಇದು ತುಂಬಾ ಒಳ್ಳೆ ಕೆಲ್ಸ. ಇದನ್ ತಗೊಳ್ಳಿ.
ಶಿವ, ಇವರೆಲ್ಲ ಇಷ್ಟ ಒಳ್ಳೆ ಕೆಲ್ಸ ಮಾಡ್ತಾ ಇದಾರೆ. ನೀನ್ ಇವ್ರಿಗೆ 1 ಕೋಟಿ ರೂಪಾಯಿ ಡೊನೇಷನ್ ಯಾಕೆ ಕೊಡ್ಬಾರ್ದು? ಹೌದು ಶಿವ, 1 ಕೋಟಿ ರೂಪಾಯಿಂದ ಇವ್ರ ಸ್ಕೂಲಲ್ಲಿ ಎಷ್ಟ್ ಜನ ಬಡ ಮಕ್ಳಿಗೆ ಶಿಕ್ಷಣ ಸಿಗುತ್ತೆ. ಏನು 1 ಕೋಟಿ ಕೊಡ್ತೀರಾ ನೀವು? ನೀವೇನಾದ್ರೂ ಹಾಗ್ ಮಾಡ್ಬಿಟ್ರೆ ನಮ್ ಹತ್ರ 1,000 ಮಕ್ಳಿದ್ದಾರೆ. ಅವ್ರಿಗೆ ಕುಡಿಯೋದಕ್ಕೆ, ತಿನ್ನೋದಕ್ಕೆ, ಉಳ್ಕೊಳ್ಳೋದಕ್ಕೆ, ಓದೋದಕ್ಕೆ ಎಲ್ಲದಕ್ಕೂ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ. ಏನು 1 ಕೋಟಿನ? ಶಿವ, 1 ಕೋಟಿ ಎಲ್ಲಿಂದ ತರ್ತೀಯಾ? ಮತ್ತೆ ನನ್ನ ಅಕೌಂಟಲ್ಲೂ ಕೂಡ ಇಲ್ಲ. ನಾನು ಇಡೀ ಜೀವನ ಕೆಲಸ ಮಾಡ್ಬೇಕಾಗತ್ತೆ. ಸರಿ, ಹಾಗಾದ್ರೆ ನಾನು 1 ಕೋಟಿ ಕೊಡೋದಕ್ಕೆ ರೆಡಿ ಆಗಿದ್ದೀನಿ. ಇಲ್ಲ ಇಲ್ಲ ಶಿವ, ಇಲ್ಲ. ನೀನು ಪ್ರತಿ ಜಾಗಕ್ಕೆ ಹೋದ್ರೂ ಡೊನೇಷನ್ ಕೊಡ್ತಾನೆ ಇರ್ತೀಯಾ? ತಾತ, ರಿಲ್ಯಾಕ್ಸ್ ಆಗಿ. ನಾನು ನಿಮ್ಮ ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ವಲ್ಪ ಅಲ್ಲಿ ನೋಡಿ, ಅಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇದೆ, ದ ಲಾಸ್ಟ್ ನಿಂಜಾ ಫೈಟರ್. ಅದರಲ್ಲಿ ಗೆದ್ದೋರ್ಗೆ 1 ಕೋಟಿ ರೂಪಾಯಿ ಹಣ ಸಿಗುತ್ತೆ. ಮತ್ತೆ ನಾನು ಅದ್ರಲ್ಲಿ ಗೆದ್ರೆ ಆ 1 ಕೋಟಿನ ನಾನು ಇವ್ರುಗಳಿಗೆ ಕೊಟ್ಬಿಡ್ತೀನಿ. ಆಯ್ತು, ನೀನು ಒಳ್ಳೆ ಕೆಲ್ಸಕ್ಕೋಸ್ಕರ ಫೈಟ್ ಮಾಡ್ತೀನಿ ಅನ್ನೋದಾದ್ರೆ ನಾನ್ ನಿನಗೆ ಪರ್ಮಿಷನ್ ಕೊಡ್ತೀನಿ. ಇಲ್ದೆ ಹೋದ್ರೆ ಈ ತರ ಫೈಟ್ ಮಾಡೋದಕ್ಕೆಲ್ಲ ಯಾವತ್ತೂ ನಾನು ಪರ್ಮಿಷನ್ ಕೊಡೋಳಲ್ಲ, ಗೊತ್ತಾಯ್ತಾ? ಈ ಸಂದರ್ಭದಲ್ಲಿ 5 ಜನ ಫೈಟರ್ಸ್ಗಳು ಫೈನಲ್ಗೆ ತಲುಪಿದ್ದಾರೆ. 1 ನಿಮಿಷ ಇರಿ, ನಮ್ ಹೊಸ ಪಾರ್ಟಿಸಿಪೆಂಟ್ ಕೂಡ ಸೆಮಿಫೈನಲ್ ಬರ್ತಿದ್ದಾನೆ. ಈ ಮಗು ನಮ್ ಜೊತೆ ಫೈಟ್ ಮಾಡಿ ಪಂಚ್ ಕೊಡ್ತಾನ? ಅದು ಈ ರೀತಿ ಆಗಲ್ಲ. ನಿಮ್ಮನ್ನ ನಮ್ ಹುಡುಗರು ಹೊಡೆದು ಬಿಸಾಕ್ತಾರೆ, ಗೊತ್ತಾಯ್ತಾ ಮಗು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಇವತ್ತು ಸೂರ್ಯ ಎಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ, ಆದ್ರೆ ಈ ಮಗು ಅಂತೂ ಅದ್ಭುತವನ್ನೇ ಮಾಡ್ತಾ ಇದೆ. ನಮ್ಮ ಎಲ್ಲ ರೌಂಡ್ಗಳಲ್ಲಿ 5 ಜನ ಫೈನಲಿಸ್ಟ್ಗಳ ಜೊತೆಯಲ್ಲಿ ಶಿವ ಕೂಡ ಸೇರ್ಕೋತಾ ಇದ್ದಾನೆ. ಇವನ ವಯಸ್ಸಿಂದ ಅಲ್ಲ, ಇವನ ಕೆಪಾಸಿಟಿಯಿಂದ ಈತನಿಗೆ ಸೆಮಿಫೈನಲ್ಗೆ ಡೈರೆಕ್ಟ್ ಎಂಟ್ರಿ ಕೊಡ್ಲಾಗತ್ತೆ. ನೋಡಿ, ಇವನಿರೋವರೆಗೂ ನಾವು ಏನು ಮಾಡ್ಕೊಳಕ್ ಆಗೋದಿಲ್ಲ. ಇವನನ್ನ ಮೊದಲು ದಾರಿಯಿಂದ ತೆಗಿಯೋಣ, ಆಮೇಲೆ ನಾವು ನೋಡ್ಕೊಳ್ಳೋಣ. ಇದು ಸರಿಯಾಗಿದೆ. ಇವನ ಹತ್ರ ಹೊಡ್ಸ್ಕೊಂಡು ಸೋತ್ರೆ ಇಡೀ ದೇಶ ನಮ್ಮ ನೋಡಿ ನಗುತ್ತೆ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ನಾವೇ ಸೋತ್ರೆ ಏನು ಪರವಾಗಿಲ್ಲ, ಆದ್ರೆ ಒಂದು ಮಗು ಕೈಯಲ್ಲಿ ಸೋತ್ರೆ ನಾವ್ ಯಾರಿಗೂ ಮುಖ ತೋರ್ಸಕ್ಕಾಗಲ್ಲ. ಆಲ್ ಪಾರ್ಟಿಸಿಪೆಂಟ್ಸ್ ಅಟೆನ್ಷನ್ ಪ್ಲೀಸ್. ಈ ಮ್ಯಾಪ್ ನ ಡೈರೆಕ್ಷನ್ಸ್ ಎಲ್ಲಾರು ಸರಿಯಾಗಿ ನೋಡ್ಕೊಳ್ಳಿ ಮತ್ತೆ ತಿಳ್ಕೊಂಡ್ಬಿಡಿ. ಈ ಪಾಯಿಂಟ್ ನಿಂದ ನೀವೆಲ್ಲ ನಿಮ್ಮ ಬೈಕ್ ಗಳಿಂದ ಹೊರಡ್ತೀರಾ. ಇಲ್ಲಿಂದ ಇಲ್ಲಿ ಮತ್ತಿಲ್ಲಿಂದ ಅಲ್ಲಿ. ಮತ್ತೆ ಲಾಸ್ಟ್ ಅಲ್ಲಿ ಒಂದು ಕೇವ್ ಸಿಗುತ್ತೆ. ಅಲ್ಲಿ ಮೊದ್ಲೇನೆ ಒಬ್ಬ ಟ್ರೈನ್ಡ್ ನಿಂಜಾ ನಿಂತಿರ್ತಾನೆ. ಅವ್ನ್ ನಿಮ್ಗೋಸ್ಕರ ಕಾಯ್ತಿರ್ತಾನೆ. ಆ ನಿಂಜಾ ಜೊತೆ ಫೈಟ್ ಮಾಡಿ ಯಾರು ಅವನನ್ನ ಸೋಲಿಸ್ತಾರೋ ಅವರೇ ಆಗ್ತಾರೆ ವಿನ್ನರ್, ದ ಲಾಸ್ಟ್ ನಿಂಜಾ ಫೈಟರ್. ಎನಿ ಡೌಟ್ಸ್? ರೂಟ್ ಅಲ್ಲಿ ನಿಮ್ಗೊಂದ್ ಸ್ವಲ್ಪ ಸ್ವಾತಂತ್ರ್ಯನೂ ಸಿಗುತ್ತೆ. ನೀವು ಯಾರನ್ನ ಬೇಕಾದ್ರೂ ಹೇಗ್ ಬೇಕಾದ್ರೂ ತಡೆಯುವಂತ ಸ್ವತಂತ್ರ ಇರುತ್ತೆ. ನೀವು ಬೇರೆ ಪಾರ್ಟಿಸಿಪೆಂಟ್ ನ ಹೇಗ್ ನಿಲ್ಲಿಸ್ಬೇಕು ಅನ್ನೋದು ನಿಮಗ್ ಬಿಟ್ಟಿದ್ದು. ಓಕೆ, ರೆಡಿ? ಅಯ್ಯೋ, ಇವ್ನು ನೋಡು, ಇವನು ಸೈಕಲ್ ತಗೊಂಡ್ ಬಂದಿದ್ದಾನೆ. ಕಾಂಪಿಟೇಷನ್ ಮುಗ್ದು ಹೋದ್ರು ಇವನು ಮಾತ್ರ ಗುರಿ ತಲುಪೋದಿಲ್ಲ. ಬಿಡಿ ಗೆಳೆಯರೆ, ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಅಂದ್ಮೇಲೆ ಇವನೇ ಮೊದಲು ಹೊರಡ್ಲಿ ಬಿಡಿ. ಓಕೆ, ಗೆಟ್ ಸೆಟ್
ಹೇಗಿದ್ಯಾ ಮಗು? ಈಗ ಇದೇ ಹಳ್ಳದಲ್ಲೇ ಸೈಕಲ್ ಓಡಿಸ್ತಾ ಇರೋ. ಸುಮ್ನೆ ನಿನ್ನ ಜೀವನ ಯಾಕೆ ಅಪಾಯದಲ್ಲಿ ಹಾಕ್ತಿದ್ಯಾ? ಇದು ದೊಡ್ಡವರ ಕಾಂಪಿಟೇಷನ್, ಮಕ್ಕಳ ಆಟ ಅಲ್ಲ. ಈಗ್ಲೂ ಟೈಮ್ ಇದೆ. ನೀನೇ ಕಾಂಪಿಟೇಷನ್ ಇಂದ ಔಟ್ ಆಗ್ಬಿಡು, ಇಲ್ಲ ಅಂದ್ರೆ ನಾವೇ ಔಟ್ ಮಾಡ್ಬೇಕಾಗತ್ತೆ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನಾನ್ ಸೋತ್ ಹೋದೆ. ಪ್ಲೀಸ್ ನನ್ನನ್ನ ಮೇಲ್ಗಡೆ ಎಳ್ಕೋ. ನನ್ನ ಕೈ ಜಾರ್ತಾ ಇದೆ, ಪ್ಲೀಸ್. ಟಾಟಾ. ಹೊರಟೋಗು, ವಾಪಸ್ ಹೊರಟೋಗು. ವಾಪಸ್ ಹೋಗೋದಕ್ಕೆ ನಾನು ಬಂದಿಲ್ಲ. ನೀನು ಹೊಡೆದಾಡಕ್ ಬಂದಿದ್ದೀನಿ ಅಂತ ಮಾತ್ರ ಹೇಳ್ಬೇಡ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಅಂಕಲ್, ನೀವಂತೂ ತುಂಬಾ ಒಳ್ಳೆ ನಿಂಜಾ ಫೈಟರ್ ಇದ್ದೀರಾ. ನೀನ್ ನನ್ಗೆ ಯಾಕೆ ಸಹಾಯ ಮಾಡ್ತಾ ಇದ್ಯಾ? ಅಂಕಲ್, ಫೈಟ್ ನಡೀತಿದೆ ಗೊತ್ತು.
ಆದ್ರೆ ನಿಮ್ಗೆ ಇವಾಗ ಏಟ್ ಬಿದ್ದಿದೆ. ನಿಮ್ಮನ್ನ ಕಾಪಾಡೋದು ನನ್ಗೆ ಎಲ್ಲದಕ್ಕಿಂತ ಮುಖ್ಯ ಆಗತ್ತೆ. ಫೈಟ್ ಸಂವಾದ ಆಡಿದ್ರೇನೆ ಚೆನ್ನಾಗಿರೋದು. ಅದಲ್ದೇನೆ ನೀವೊಬ್ರು ಬ್ರಿಲಿಯಂಟ್ ಫೈಟರ್, ನೀವೊಬ್ರು ನಿಜವಾದ ನಿಂಜಾ. ನೀನು ಅವ್ರಗಳ ತರ ಖಂಡಿತ ಅಲ್ಲ. ನೀವ್ ಹೇಳಿದ್ದು ನನಗ್ ತಿಳಿಲಿಲ್ಲ ಅಂಕಲ್. ನೀನು ನಿಧಿಗೋಸ್ಕರ ಖಂಡಿತ ಇಲ್ಲಿಗೆ ಬಂದಿಲ್ಲ. ನಿಧಿನಾ? ಎಂತ ನಿಧಿ? ನಾನು ಲಾಸ್ಟ್ ನಿಂಜಾ ಫೈಟರ್ ಅನ್ನೋ ಒಂದು ಕಾಂಟೆಸ್ಟ್ ಅಲ್ಲಿ ಬೇರೆಯವ್ರ ತರನೇ ಪಾರ್ಟಿಸಿಪೆಂಟ್ ಆಗಿ ಬಂದಿರೋದು. ಈಗ ಅರ್ಥ ಆಯ್ತು, ನಾನೊಬ್ಬ ನಿಜವಾದ ನಿಂಜಾ. ಬಾ ನನ್ ಜೊತೆ. ಇಷ್ಟೊಂದು ನಿಧಿ ಇಷ್ಟೊಂದು ಎಲ್ಲಿಂದ ಬಂತು? ಇವತ್ತು ಸೂರ್ಯ ಯಾವ ಕಡೆ ಹುಡ್ತಾ ಗೊತ್ತಿಲ್ಲ, ನನಗೇನ್ ಬೇಕಾಗಿತ್ತು ಸಿಕ್ಬಿಡ್ತು. ನಾನು ಹೇಳ್ತೀನಿ, ಈ ನಿಧಿ ಮೇಲೆ ನನಗೆ ತುಂಬಾ ದಿನದಿಂದ ಕಣ್ಣಿತ್ತು. ಮತ್ತೆ ಈ ನಿಂಜಾ ಫೈಟರ್ ಎಷ್ಟು ಫಾಸ್ಟ್ ಇದ್ದಾನೆ ಅಂತಂದ್ರೆ ಯಾರು ಕೂಡ ಈ ನಿಧಿ ಹತ್ರ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಇವನು ಈ ಐಲ್ಯಾಂಡ್ಗೆ ಆಯುಧ ತರೋದು ನಿಷೇಧವಾಗಿದೆ, ಇಷ್ಟೊಂದು ಚೆಕಿಂಗ್ ಆಗುತ್ತೆ. ಅದಕ್ಕೆ ನಾನು ದ ಲಾಸ್ಟ್ ನಿಂಜಾ ಫೈಟರ್ ನ ಕಾಂಪಿಟೇಷನ್ ಪ್ಲಾನ್ ಮಾಡ್ದೆ. ನನಗೆ ಗೊತ್ತಿತ್ತು ಯಾರಾದ್ರೂ ಒಬ್ಬ ಫೈಟರ್ ಸಿಗ್ತಾನೆ ಈ ನಿಂಜಾ ಜೊತೆ ಫೈಟ್ ಮಾಡೋನು ಅಂತ. ನೋಡು, ನೀನು ಸಿಕ್ಕೇ ಬಿಟ್ಟೆ. ಲಯನ್ ಅಂಕಲ್, ನೀವು ಹೆಸರಿಗೆ ಮಾತ್ರ ಸಿಂಹ ತರ ಒಂದ್ ಕ್ವಾಲಿಟಿನೂ ಇಲ್ಲ ನಿಮ್ಮಲ್ಲಿ. ನೀವು ಮೋಸ ಮಾಡಿ ನನ್ನನ್ನ ಉಪಯೋಗಿಸ್ಕೊಂಡಿದ್ದೀರಾ. ಶಿವ ಯಾವತ್ತು ಕೆಟ್ಟ ಕೆಲ್ಸಕ್ಕೆ ಕೆಟ್ಟವರಿಗೆ ಸಾಥ್ ಕೊಡೋದಿಲ್ಲ. ಶಿವ, ಈ ನಿಧಿ ತುಂಬಾ ವರ್ಷಗಳ ಹಳೆಯದು. ನಮ್ಮ ನಿಂಜಾಗಳ ಪ್ರಾಪರ್ಟಿ ಇದು. ಮತ್ತೆ ಇದರ ರಕ್ಷಣೆ ನನಗಿಂತ ಮುಂಚೆ ಬೇರೆ ನಿಂಜಾಗಳು ಮಾಡ್ಕೊಂಡು ಬಂದಿದ್ದಾರೆ. ನಾನು ಈ ಕುಲದ ಲಾಸ್ಟ್ ನಿಂಜಾ. ನಾನು ಜೀವಂತವಾಗಿರೋವರೆಗೂ ಇದರ ರಕ್ಷಣೆ ಮಾಡೋದು ಜವಾಬ್ದಾರಿ ನಂದು. ಇಲ್ಲಿವರೆಗೂ ನಾನೇ ಲಾಸ್ಟ್ ನಿಂಜಾ ಆಗಿದೆ. ಆದ್ರೆ ನನಗೆ ನಂಬಿಕೆ ಇದೆ, ನನ್ನ ನಂತರ ಇದನ್ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತೇನೆ ನೀನು ಅಂತ. ಇವತ್ತಿಂದ ನಾನು ನಿನಗೆ ಲಾಸ್ಟ್ ನಿಂಜಾ ಅಂತ ಟೈಟಲ್ ಕೊಡ್ತಾ ಇದ್ದೀನಿ. ಇವತ್ತಿಂದ ನಿಧಿನ ಪ್ರೊಟೆಕ್ಟ್ ಮಾಡುವಂತ ಜವಾಬ್ದಾರಿ ನಿಂದು. ಹೌದಾ? ನನ್ನ ಬೆಕ್ಕೆ ನನಗೆ ಮಿಯಾವ್. ನಾನೇ ನಿನ್ನ ನಿಧಿ ಗಂಟೆ ಕರ್ಕೊಂಡ್ ಬಂದೆ. ನನ್ ಜೊತೆನೆ ಈಗ ಫೈಟ್ ಮಾಡ್ತೀಯಾ? ನೀವು ಕೆಟ್ಟ ಕೆಲಸ ಮಾಡ್ತಿದ್ದೀರಾ, ಅದಕ್ಕಾಗಿ ನಾನೇ ನಿಮ್ ಜೊತೆ ಫೈಟ್ ಮಾಡ್ತಿದ್ದೀನಿ. ನೀವೆಲ್ರು ಎಲ್ಲಿ ಓಡ್ತಾ ಇದ್ದೀರಾ? ಎಲ್ರು ನಿಂತ್ಕೊಳ್ಳಿ, ನಿಮ್ಗೆಲ್ರಿಗೂ ಸೆಟ್ಲ್ ಮಾಡ್ತೇನೆ. ಶಿವ, ನೀನ್ ಅವ್ನ್ ಬಿಟ್ಬಿಡು, ಅವ್ನ್ ನಾನ್ ನೋಡ್ಕೋತೀನಿ. ಏಯ್, ನೀನ್ ಎದ್ರೆ ನಾನ್ ಸರಿಯಾಗಿ ನಿನ್ನ ಹೊಡಿತೀನಿ. ಐ ಮಲ್ಕೋ ಬೇಗ ಮಲ್ಕೋ. ಶಿವ, ಥ್ಯಾಂಕ್ ಯು ಸೋ ಮಚ್. ನೀನು ಈ ನಿಧಿನ ಕಾಪಾಡಿ ನನಗೋಸ್ಕರ ಒಳ್ಳೆ ಕೆಲಸ ಮಾಡಿದ್ಯಾ. ಈಗ ಈ ಪೂರ್ತಿ ನಿಧಿ ನಿಂದು. ನೀನೇ ನಿಜವಾದ ಹಕ್ಕುದಾರ. ಶಿವ, ದ ಲಾಸ್ಟ್ ನಿಂಜಾ. ಈ ಪೊಟೆನ್ಶಿಯಲ್ ನನ್ನಲ್ಲಿ ಇದೆ ಅಂತ ಕಂಡಿಡಿದಕ್ಕೆ ಥ್ಯಾಂಕ್ಸ್. ನಾನು ಈ ಆಂಟಿಗೋಸ್ಕರ ಹೆಲ್ಪ್ ಮಾಡೋದಕ್ಕೆ 1 ಕೋಟಿ ಗೆಲ್ಲೋದಕ್ ಬಂದಿದ್ದೆ. ಸಾರಿ ಆಂಟಿ, ಇವಾಗ ನಿಮ್ಗ 1 ಕೋಟಿನ ನಾನು ಕೊಡೋದಕ್ ಆಗೋದಿಲ್ಲ. ನನಗೆ ಏನು ಬೇಕಾಗಿಲ್ಲ. ನಮ್ಗೋಸ್ಕರ ನೀನು ಇಷ್ಟೊಂದೆಲ್ಲ ಕಷ್ಟಪಟ್ಟಿಯಲ್ಲ, ಅದೇ ದೊಡ್ಡದು. ಶಿವ ಏನು ವಾದ ಮಾಡಿದ್ನೋ ಅವನದನ್ನ ಪೂರ್ತಿ ಮಾಡ್ತಾನೆ. ತಗೊಂಡು ಹೋಗಿ ನಿಮ್ಮ ಸ್ಕೂಲ್ ಮಕ್ಕಳಿಗೆ ಸಹಾಯ ಮಾಡಿ. ಧನ್ಯವಾದ. ಒಂದೇ ಒಂದು ಮಗುವಿಂದ ನನ್ನ ಎಲ್ಲ ಪ್ಲಾನು ಹಾಳಾಗೋಯ್ತು. ನನ್ನ ಇಲ್ಲಿಂದ ದೂರ ತಗೊಂಡು ಹೋಗಿ. Watch India's largest kids library only on Jio Hotstar. Download the app now.